ನಡಿ ಕೆಂಪಿ ಹೋಗನ ಇಷ್ಟೊತ್ತಿ ಮಾನಿಕೊಂಡಿರ್ತಾಳೆ ಅಮ್ಮ. ಬೀಗ ತಗೊಂಬರೋಣ ನಡಿ. ಸೊಂಟಕ್ಕೆ ಸಿಗಿಸ್ಕೊಂಡಿರೋ ಬೀಗ ತಗೊಂಬಂದ್ಬಿಡೋಣ. ತಗೊಂಬಂದು ಏನೋ ಮಾಡೋಣ ನಡಿ. ಆಮೇಲೆ ಐಡಿಯಾ ಮಾಡೋಣ. ಬೀಗ ಕಾಲ್ದೈತಿ ಅಂತ ಹುಡ್ಕಾಡ್ತಾಳಲ್ಲ, ಅವಾಗ ಏನೋ ಕಸ್ತಕ್ ಪಸ್ತಕ್ ಬಿಸಾಕರಂಗೆ ಬಿಸಾಕಿ, ಮಮ್ಮ ಇಲ್ಲಿ ನೋಡಿ ಇಲ್ಲಿ ಬಿದ್ದೈತೆ, ಸ್ವಲ್ಪನೂ ಜವಾಬ್ದಾರಿ ಇಲ್ಲ, ಹಿಂಗೆ ಕಸ್ತಕ್ ಬಿಸಾಕಿರಿ ಹೆಂಗೆ ಅಂತ ಏನೋ ಒಂದು ಹೇಳೋಕ್ಕಾಗುತ್ತೆ ಬಾ. ಏನೋ ಒಂದು ಬೇರೆದ ಐಡಿಯಾ ಮಾಡೋಣ ಬಾ ಇಲ್ಲಿ. ಆವಾಗಲೇ ನಿದ್ದು ಬೋದಂಗಾಗುತ್ತೆ ನನಗೆ ಕೆಂಪಿ. ಯಾಕೆ ಸಖತ್ತು ನಿದ್ದು ಬರುತ್ತೆ ಕಣೆ ಅಂತು ಗೋಡ್ ಮುಚ್ಕೊಂಡೆ ಹೋತು. ಇಡತಿ ಮಾನಿಕೊಂಡಿರುತ್ತೆ ಬಾ. ಹೋಗಿ ತಗೊಂಬನ್ ಬಾರ ರೊಚ್ಚಕ್ಕಯ್ಯ. ಮತ್ತೆ ಇರಬಾರ್ದು ಬೀಗಾನ. ದೇವ್ ಭಾವನ ಇಲ್ಲಾಂದರೆ ಮಾಮನ ಇಕ್ಕೆಂಬ್ಲೇಳಿ ಯಾರ ನನ್ನ ಈ ಅಮ್ಮನ ಕೈಗೆ ಯಾಕೆ ಕೊಡಬೇಕು, ಈ ಪಾಟಿ ಹಿಂಗೆ ಮೋಸ ಮಾಡಬೇಕು ಅಂದ್ಕೊಂಡಿರೋಳಿಗೆ. ಮತ್ತೆ ಅಯ್ಯಮ್ಮಂತ ಏನೋ ಒಳ್ಳೆ ಬುದ್ಧಿ ಇದ್ದಿದ್ರೆ ಬಿಡಪ್ಪ, ಅವತ್ತು ನೋಡ್ಕೊಂಡೈತೆ ಇವತ್ತು ನೋಡ್ಕೊಂಬತ್ತೆ ಅಂತ ಹೇಳಿ ಸುಮ್ಮನಿರ್ಬೋದಾಗಿತ್ತು. ಇವತ್ತು ಏನು ನೋಡ್ಕೊಂಡಿಲ್ಲ. ನಮ್ಮ ಮಾಮೂನ್ ಹೆಂಗೆ ಬೇಕು ಹಂಗೆ ಬೇಡಲ್ ಮಾಡ್ಯಾಳ ಅಯ್ಯಮ್ಮ. ಅದಕ್ಕೇನೆ ಸುಮ್ಮನೆ ಒಳ್ಳೆಯಳಾಗಿ ನಾಟಕ ಮಾಡ್ಕೊಂಡು ನಮ್ಮ ಮಾಮಗಿಲ್ಲ ಇಲ್ಲದ್ದೆಲ್ಲ ಹೇಳಿ ಮನಸ್ಸಿನಾಗ ಒಂದು ಇಕ್ಕೊಂಡು ಬಾಯಾಗ ಒಂದು ಮಾತಾಡ್ಕೊಂಡು ಮಂಗಳೇ ಮಾತಾಡ್ಕೊಂಡು ಇಂಥದೇ ಮಾಡ್ಕೊಂಡು ಬಂದವಳೆ. ಎಲ್ಲ ತವ್ರ ಮನೆ ಸಾಗಿಸ್ತಾಳೆ, ಎಲ್ಲ ತವ್ರ ಮನೆಗೆ. ನನಗೆ ಹೇಳ್ತಾಳೆ ತವ್ರ ಮನೆಗೆ ತಾಣೋಗಿ ಬಂದಿರೋಳು ಅಂತ ಹೇಳಿ. ನಮ್ಮ ಮಾಮಗೆಲ್ಲ ಗೊತ್ತಾಗ ಮಾಡ್ತೀನಿ ತಡಿ, ನಾನು ಇನ್ನೂ ಸುಮ್ಮನೆ ಬಿಡಲ್ಲ. ಇವಳು ಏನೋ ಅನ್ಕೊಬಿಟ್ಟವಳಿ ಈ ಅಮ್ಮ. ಬಾ ಹೋಗೋಣ, ತಕೊಂಬನ್ ಬಾ. ಇಟ್ಟಿಲ್ದಂಗೆ ಮನ್ಗವಳೆ ಬೀಗ ಸೊಂಟಾಗೈತಿ. ತಕೊಂಡು ಹೋಗ್ಬಿಡೋಣ ಬಾಯಿಲಿ. ತಕೊಂಡ್ರೇನೆ ಹೇಳಿದ ಮಾತು ಕೇಳೋದು. ಕಾಲು ಮುಡ್ತಿನೋದಿಲ್ಲ, ಮಿಸ್ ಕಾಡ್ತಾಳೆ ನೋಡೋಣ. ಆಮೇಲೆ ಒಂದೇ ಸತಿ ಸಣ್ಣ ಕೈ ಇಕ್ಕಿ ಹಾಕಿ ಹಿಂಗೆ ಕಾಲಿಂತಾಗೆ ಹಿಂಗೆ ಬೆಸೆಟ್ ಮಿಡ್ಸಕ್ಕನಂತ ತಕೊಂಡೆ ಕಾಣತ್ತೆ ಅಂತ ನೋಡ್ತೀನಿ. ಕಾಲಿನ ಮಿಡ್ಸ್ ಕಾಡಿಸ್ತೀನಿ. ಇಲ್ಲ ಇಲ್ಲ ಇಲ್ಲ, ಕಾಲು ಮಿಡ್ಸ್ ಕಾಡ್ಸಿರು ಇಲ್ಲ ಏನಿಲ್ಲ. ಚಂದಕ್ಕೆ ನಿದ್ದೋಗ್ಯದಾಳೆ. ಸರಿಯಾಗಿ ನಿದ್ದೆ ಮಾತ್ರ ಹಾಕಿದ್ದೀನಿ, ಸರಿಯಾಗಿ ನಿದ್ದೋಗ್ಯಾಳೆ. ಎಚ್ಚರಿಕೆಯಲ್ಲಿ ಹೇಳು. ಹೆಂಗೆ ಬೀಗ ತಗೊಂಬಕ್ಕೆ ಅನುಕೂಲ ಆಯ್ತು. ಬೀಗ ತಗೊಂಡು ಏನೋ ಒಂದು ಮಾಡ್ಬೇಕು. ಬೀಗ ಕಳೆದು ನಮ್ಮ ಮಾಮ ದುಡ್ಡಿ ಪರದಾಡ್ದಾಗ ಮಾಡ್ಬೇಕು. ಒಂದು ವಾರ ಸಿಗಬಾರ್ದು. ಅವಾಗ ಮಾಮ ಕಸ್ತಾಗಿ ಇಟ್ಕೊಂಡು ಮಾಮ ಅನ್ನಬೇಕು. ನಮ್ಮ ಮಾಮವಾಗ ಏನಿಲ್ಲ. ಹೆಂಗೆ ಮನ್ಗೈತೆ ನೋಡು ರೊಚ್ಚಕ್ಕಯ್ಯ ಅಯ್ಯಮ್ಮ. ಎಚ್ಚರಿಕೆ ಇಲ್ಲೇನೋ ಪಲ್ಲೆ ನಾವು ಬೀಗ ತಂಡ್ರದ್ದು ಗೊತ್ತಾಗ್ಲಿಲ್ವೇನೋ ಅಲ್ಲೇ. ನಾವು ಬೀಗ ತಂಡಿದ್ದು ಗೊತ್ತಾಗ್ಲಿಲ್ಲ. ನಾವಿವಾಗ ಬೈತಾ ಇರೋದು ಅಯ್ಯಮ್ಮನ, ಮಾತಾಡ್ತಿರೋದು ಅಯ್ಯಮ್ಮನ ಬಗ್ಗೆ ಏನೂ ಕೇಳಿಸ್ತಿಲ್ಲ ಅಯ್ಯಮ್ಮನಿಗೆ. ಅಯ್ಯಮ್ಮ ನಿದ್ದೆ ಅಂದರೆ ನಿದ್ದೆ, ಇವಾಗ ನಿದ್ದೆ ಮಾತ್ರ ಹಾಕಿದ್ದೀವಲ್ಲ ಅದಕ್ಕೆ ನಿದ್ದೆ ಅಂದರೆ ನಿದ್ದೆ ಅಯ್ಯಮ್ಮನಿಗೆ ಇವಾಗ. ಅಲ್ಲ ರೊಚ್ಚಕ್ಕ, ಇದನ್ನೊಂದು ವಾರ ಕೊಡಲ್ವೇ? ಇಲ್ಲ, ಒಂದು ವಾರ ಕೊಡಲ್ಲ. ನಮ್ಮ ಮಾಮಗೆ ದುಡ್ಡಿನ ಸಮಸ್ಯೆ ಆಗಿ ಸರಿಯಾಗಿ ಬೈಬೇಕು. ಒಂದು ವಾರ 15 ದಿವಸ ನೋಡ್ಬೇಕು. ಇನ್ನೂ ಚೆನ್ನಾಗೆ ಇನ್ನೂ ಏನಾನ ಡಾಕ್ಯುಮೆಂಟ್ಗಳು ಹೊಲ್ದವು ಏನಾನ ಕೊಡ್ಬೇಕಂತ ಕಣ್ಮಮ್ಮ ಅಂತ ಹೇಳೋದು. ಅಡಿಕೆ ಗಿಡದವಕ್ಕೆಲ್ಲನ ಲೋನ್ಗಳು ಬರ್ತವಂತೆ, ಎಲ್ಲನ ಏನೇನೋ ಲೋನ್ಗಳೆಲ್ಲ ಮಾಡಿಸ್ಬೇಕಂತೆ ಅಂತವೆಲ್ಲ ಕೊಡಮ್ಮ. ನಿಂದು ಆಧಾರ್ ಕಾರ್ಡು ಎಲ್ಲ ಅದ್ರಕ್ಕೆ ಇಕ್ಕವ್ರ ಎಲ್ಲ ಕೇಳೋದು. ಅವಾಗ ಬೀಗ ಕಳ್ದೈತಿ ಅಂತ ಹುಡ್ಕಾಡ್ತಾಳ. ಅವಾಗ ನಮ್ಮ ಮಾಮ ಸರಿಯಾಗಿ ಬೈತೈತಿ. ಬೀಗ ಸರಿಯಾಗಿ ಕೆಮ್ಮಕ್ಕಾಗಲ್ಲ, ಜವಾಬ್ದಾರಿ ಇಲ್ದಾಣೋ ಅಂತ ಹೇಳಿ ಒಂದು ವಾರ 15 ದಿವಸ ಬೀಗ ಹುಡ್ಕಾಡಿ ಬೇಜಾರಾಗಬೇಕು. ನಮ್ಮ ಮಾಮ ಸರಿಯಾಗಿ ಬೇಜಾರಾಗಿ ಮಮ್ಮ ಕಷ್ಟಾಗಿ ಇತ್ಕೊಂಡು ಮಮ್ಮ ನಾನು ಕಸನೆಲ್ಲ ಕೆದ್ರದೆ ಅಂತ ಹೇಳಿ ಏನೋ ಒಂದು ನಾವು ಹೇಳಿ ನೋಡಮ್ಮ ಇಷ್ಟು ಹಿಂಗಿಕ್ಕೇನ್ರಿ, ಹಿಂಗೆ ಕಷ್ಟ ಗುಡ್ಸಾಕ್ಯವ್ರಿ, ಯಾರು ಗುಡ್ಸಾಕೈತೋ ಏನೋ ಅಯ್ಯಮ್ಮ ಕಷ್ಟಕ್ಕೆ ಹಾಕ್ಬಂದೈತೆ ನೋಡು. ಬೀಗ ಇಕ್ಕೆಂಬಂದು ಹೆಂಗೆ ಇಕ್ಕಬೇಕು ಅಂಬೋದು ಗೊತ್ತಿಲ್ಲ, ಜವಾಬ್ದಾರಿ ಇಲ್ಲ ಅಂತ ಹೇಳ ಮಾಮಗೊಂದು ಸ್ವಲ್ಪ ಹೇಳ್ಬಿಟ್ಟು ಮಾಮ ಸುಮ್ಮನೆ ನೀನು ಇಕ್ಕೇಳ ಮಾಮ ಅಂತ ನೋಡಿ. ಇನ್ನೊಂದ್ಸತಿ ಏನಾನ ಕಾಡಿದ್ರೆ ಹುಡ್ಕಾಕಾಗಲ್ಲ, ಸುಮ್ಮನೆ ನೀ ಅಂತ ಏನೋ ಒಂದು ಹೇಳ್ಬಿಡಮ್ ಸುಮ್ಕಿರು. ಮನಿಕೊಂಡ್ರದ್ ನೋಡಿ ಹಂಗೇನಿ. ನನಗಂತೂ ಸಿಟ್ಟಲ್ಲೇ ಬರುತ್ತೆ ಅಮ್ಮನ ನೋಡ್ತಿದ್ರೆ. ನನಗಂಗೆ ಅಮ್ಮನ ಒದ್ದು ಬಿಡೋಣ ಅಮ್ಮ ಸಿಟ್ಟು ಬತ್ತೈತಿ. ಒದ್ದೇನು ಹೇಳಿ ಡೇಟಾ ನನಗೆ ಹಂಗೆ ನೋಡಿರಿ ಅಯ್ಯಮ್ಮನ ತಲೆನೇ ಕಿತ್ತು ಬಿಡೋಣ ಅಮ್ಮಂಗಾಗುತ್ತೆ. ಅಷ್ಟು ಸಿಟ್ಟು ಬರುತ್ತೆ ಎಲ್ಲದಕ್ಕೂ. ಕೆಂಪಿ ಬಾರೇ ಅಂತಿರುತ್ತೆ. ಈ ಅಮ್ಮನ ಮನಸ್ಸಿನಾಗ ಇರೋದೇ ಅದು, ನಮ್ಗೆ ಯಾರಿಗೂ ಮಕ್ಕಳಾಗಬಾರ್ದು, ನಮಗೆ ಆಸ್ತಿ ಸಿಗಬಾರ್ದು ಅಂತ ಕಾಯ್ತಾ ಇದ್ದಾಳೆ ಈ ಅಮ್ಮ. ನಾವು ಇದ್ದಂಗೆ ನಮ್ಮ ಮಾಮನ ತಾಗ ಮಾಮ ಇಬ್ಬರ ಹೆಸ್ರಿಗೂ ಮಾಡಿಸ್ಮಮ್ಮ ಅಂತ ಹೇಳ್ಬೇಕು. ಮಾಮಿ ಇದ್ದಂಗೆನೇ ಎಲ್ಲನ ದೇವನ ಹೆಸ್ರಿಗೂ ವೇದನ ಹೆಸ್ರಿಗೂ ಇಬ್ಬರಳು ಸಮ ಮಾಡ್ಕೊಡ್ಮಮ್ಮ ಅಂತ ಹೇಳಿ ಮಾತಾಡ್ಕೊಂಡು ಒಳ್ಳೆ ಮಾತನ್ನ ಮಾಡಿಸ್ಕೊಬಿಡ್ಬೇಕು. ಈ ಅಮ್ಮ ಇವಾಗ ಏನಾನ ನಮ್ಮ ಮಾಮ್ಗೆ ಏನಾನ ಒಂದು ಹೆಚ್ಚು ಕಮ್ಮಿ ಆಗಿ ಏನಾನ ವಯಸ್ಸೋದ್ಮೇಲೆ ಹೋಯ್ತು ಅಂದರೆ ಏನು ಕೇಸರಿ ಬರುತ್ತೆ. ಈ ಅಮ್ಮ ಮಾಡ್ಸೋ ಅಂತವಳಲ್ಲ. ಬೇಕಾದರೆ ಈ ಅಮ್ಮ ಒಳ್ಳೆವಳಲ್ಲ, ಯಾಕೆ ಬೇಕು? ನಮ್ಮ ಮಾವನಿಗೆ ಒಂಥರ ದಾರಿಗೆ ತಗೊಂಡು ನಮ್ಮ ಮಾವನ ಹೆಂಗೋ ದಾರಿಗೆ ತಗೋಬೋದು. ಇವಳದೇ ಇರೋದು ನಮಗೆ. ಇವಳಿಗೆ ಏನಾನ ಒಂದು ಬರಬಾರ್ದು ಬರಲ್ವೇ ಅಮ್ಮಂಗಾಗುತ್ತೆ. ಹಿಂಗೆ ಹೆಂಗಾಡ್ತಾಳೆ ಹಿಂಗೆ ಮನೆಯಾಗಿ. ನಂದೇನು ನಡಿಬೇಕು, ನಂದೇನು ಮಾಡಬೇಕು ಅಮ್ಮಂಗೆ. ಇವಾಗ ಬೀಗ ಸರಿಯಾಗಿ ಮಾಡ್ತೀನಿ ತಡಿ. ಬೀಗ ಕೊಡು ಅಂದ್ರೆ ಕೊಡ್ತಿರ್ಲಿಲ್ಲ, ಏನು ಕಾಣ ಆಗಲಿ ನಮ್ಮ ಮಾಮ ಬೀಗ ಕೊಡೆ ಅವ್ರು ಏನೋ ತಗೊಂತಾರೆ. ಒಂದು ಒಡವೆ ಇಕ್ಕೆಂಬಕ್ಕಾಗಲಿ, ಒಂದು ಹಬ್ದಾಗಲಿ ಏನೋ ಒಂದು ಒಡವೆ ತಗೊಂತಾರೆ ಅಂದರೆ ಕೊಡ್ತಿರ್ಲಿಲ್ಲ. ಇನ್ಮೇಲೆ ಇರತ್ತೆ ತಡಿಗೆ ನಿನಗೆ. ಇನ್ನು ಮನೆ ಕೇಳಿದ್ರೆ ನೀನು ಕೊಡ್ತಿದ್ದೆ, ಬೀಗ ಮುಟ್ಟಿಸ್ತಿರ್ಲಿಲ್ಲ ನಮಗೆ.
ಬೀಗ ಕೊಡು ನೋಡೋಣ ಅತ್ತೆ ಟೆಜರಿ ಬೀಗ ಹೆಂಗೈತೆ ನಾವು ನೋಡಿಲ್ಲ ಹಳೆ ಕಾಲದ ಬೀಗ ಕೊಡು ಅಂದ್ರೂ ಕೇಳ್ತಿರ್ಲಿಲ್ಲ. ಓಹೋ ನೀವೇನು ನೋಡೋ ಅಂಥದ್ದೇನಿಲ್ಲ ಅಂತೇಳಿ ಸೊಂಟ ತಗ್ತಿ ಸಿಗಿಸ್ಕೊಂಡು ಏನಂಗೆ ಈ ಮನೆಗೆ ಒಳ್ಳೇದು ಮಾಡ್ತಾಳೆ ಅಮ್ಮಂಗೆ ಈ ಮನೆ ಯಜಮಾನಿ ಅಮ್ಮಂಗೆ ಬೀಗ ಇಕ್ಕೊಂಡಿರೋಳು. ತಡಿ ಇದಾವ ನೀನಿ ಬೀಗ ನಮ್ಮ ಮಾಮ ಸರಿಯಾಗಿ ಉಗ್ಳ್ಬೇಕು ನಿನ್ನ. ಬೀಗನೆಲ್ಲ ಕಳ್ದೈತೆ ಯಾವತ್ತನ ಬೀಗ ಕಳ್ದಿರ್ಲಿಲ್ಲ ಅಂತೇಳಿ ಉಗ್ಳ್ಬೇಕು ನಮ್ಮ ಮಾಮ ನಿನ್ನ. ಹಂಗೆ ಮಾಡ್ತೀನಿ ತೌಡಿ. ನಾನು ಸುದ್ದಿಗೆ ಬಂದರೆ ಓ ನೀನು ಎಷ್ಟು ಇದಾರಿಬ್ರು ಮಕ್ಕಳಿಗೆ ಎಷ್ಟು ಅನ್ಯಾಯ ಮಾಡಕ್ಕೆ ನೀನು ಒಳ್ಳೆಳಾಗಿದ್ರೆ ಬೇಡಪ್ಪ ಅಂತಿದ್ದೆ ನಾನು. ನೀನು ಆಸ್ತಿಗೋಸ್ಕರ ನಮ್ಮ ಮದುವೆ ಆಗಿ ಆಸ್ತಿಗೋಸ್ಕರ ದುಡ್ಡು ಒಡವೆ ಐತೆ ಅಂತ ಬಂದು ಸೇರ್ಕೊಂಡಿರಳ್ಳಿ ಇವಳು. ಅಲ್ಲ ಇವತ್ತು ಬಂದು ನೋಡ್ಕೊಂಡವಳೆ ಏನು ತಾಯಿ ಇಲ್ಲದ ಮಕ್ಕಳನ್ನ ಅದು ನೋಡ್ಕೊಂಡಿದ್ಕು ಏನಕ್ಕೆ ಸಾರ್ಥಕ ಬಂದಂಗೆ ಅವ್ರಿಗೆ ಮದುವೆ ಮಾಡಿ ಅವ್ರಿಗೆ ಅವಳು ಚೆನ್ನಾಗಿರ್ಲಿ ಅಂತ ಹೇಳಿ ಬಯಸಿದ್ರೆ ಇವಳು ಒಳ್ಳೇದಾಗೋದು. ಇಂಥಳಿಗೆ ಇನ್ನೆಲ್ಲ ಆಗ್ತಾವೆ ಮಕ್ಕಳು. ನಾನೊಂದು ಮಾಡಿದ್ರೆ ದೇವ್ರೊಂದು ಕೊಡ್ತಾನೆ ಎಂಬುದು ಗೊತ್ತಿಲ್ಲ ಇವಳಿಗೆ. ತಗ ಇವಳಿಗೆ ಅದಕ್ಕೆ ಮತ್ತೆ ಮಕ್ಕಳಿಲ್ಲ ಇಂಥ ಮಾಡ್ತಾ ಇರೋದಕ್ಕೇನೆ ಇವಳಿಗೆ ಮಕ್ಕಳಿಲ್ಲ. ಮತ್ತು ಈ ಅಮ್ಮ ಮಕ್ಕಳಾಗಬಾರ್ದು ಇವ್ರಿಗೆ ಮದುವೆ ಆಗಬಾರ್ದು ಅಂತ ಐತೆ ರಚ್ಚಕಯ್ಯ. ನೋಡು ಈ ಅಮ್ಮ ನಮಗೆ ಆಗಲಿ ಹೇಳು ಎಷ್ಟು ಕೇಳಿ ಬಯಸ್ತೈತಿ ಇವ್ರು ಯಾಕನ ಬಂದರು ಅಂತೇಳಿ ನನ್ನ ಮೇಲೂ ನಿನ್ನ ಮೇಲೂ ಎಷ್ಟು ಸಿಟ್ಟೈತೆ ಗೊತ್ತೇ ಈ ಅಮ್ಮನಿಗೆ. ನೋಡು ನನಗಂತೂ ಸರಿಯಾಗಿ ಒದ್ಬಿಡೋಣಮ್ಮಂಗಾಗುತ್ತೆ ಈ ಅಮ್ಮನ್ನ. ಅಷ್ಟು ಸಿಟ್ಟು ಬರುತ್ತೆ. ಅಂತ ಮಾಡಕ್ಕೆ ಹೋಗ್ಬಾರ್ದು ಒಯ್ಯದ್ ಪಯ್ಯದ್ ಅಂತ ಎಲ್ಲ ಮಾಡಕ್ಕೆ ಹೋಗ್ಬಾರ್ದು. ನಾವು ಏನು ಮಾಡ್ಬೇಕು ಎಲ್ಲಿ ಬಿಸಿನೀರಿಗೆ ಬೆಣ್ಣೆ ಕರ್ಕೋದು ಅಂತಾರಲ್ಲ ಅದೇನು ಮಾಡ್ಬೇಕು ಅಲ್ಲಿ ಏನು ಮಾಡ್ಬೇಕು ಅದು ಮಾಡ್ಬೇಕು ಸುಮ್ಕಿರು. ಇವಾಗ ಯಾಕೆ ನಾವು ಯಾಕೆ ಅಮ್ಮಂಗೆ ಹೇಳೋಣ ಸುಮ್ಮನೆ ನಮ್ಮ ಮಾಮ ಐತಲ್ಲ ಏನು ಹೇಳ್ಬೇಕು ನಮ್ಮ ಮಾಮ ಮಾತಾಡೋದು ಸುಮ್ಕಿರು. ನಮ್ಮ ಮಾಮನ ನಾವು ಒಳಕಿಕ್ಕೊಂಡು ನಮ್ಮ ಮಾಮನ ಮುಖಾಂತರ ಇವಳ್ನಿಲ್ಲಿಂದ ಓಡಿಸ್ಬೇಕು. ಹೋಗಲ್ವಲ್ಲ ಹಸಿಕ್ಕೆ ಏನೇ ಅಂದ್ರು ನಮ್ಮ ಮಾಮನ ನಮ್ಮ ಅಮ್ಮ ಏನು ನಮ್ಮ ಮಾಮ ಎಲ್ಲಿ ಚೆನ್ನಾಗಾಗ್ತಾರಂತ ಬರ್ಕೊಡ್ಲಿಲ್ಲ ನಮ್ಮ ಮನೆಗೆ. ನಮ್ಮ ಅಮ್ಮನೇ ಬರೋಕ್ಕೆ ಕೇಳ್ತೀನಿ ತಾಡಿ. ನಮ್ಮ ಅಮ್ಮನೇ ಬರುತ್ತೆ ಒಂದು ಹೆಂಡ್ತಿನ ಬಾರಮ್ಮ ಇದ್ದವಂಗೆ ಮತ್ತೆ ಅಂತೇಳಿ ಕರ್ಕೊಂಬರ್ತೀನಿ ಅವಾಗಿರೋದು. ಇವಳಿಗೆ ನಾನು ಅಲ್ಲ ಎಂಥ ಮನ್ಸಿ ಅಮ್ಮಂಗೆ ಅಲ್ಲ ನಾನು ಚೆನ್ನಾಗಿರ್ಬೇಕು ಬೇರೆ ಯಾರು ಚೆನ್ನಾಗಿರ್ಬಾರ್ದು ಅಂತ ಬಯಸ್ತಾಳಲ್ಲ ಈ ಅಮ್ಮ ಎಂಥವಳು ಇರಬೇಕು. ಮತ್ತು ಈ ಅಮ್ಮ ನಾನೊಬ್ಳು ಚೆನ್ನಾಗಿರ್ಬೇಕು ಅಂತ ಪಾಪ ವೇದ್ ನನ್ನ ಹತ್ರ ಹೇಳೋದಲ್ಲ. ನಮ್ಮ ಚಿಕ್ಕಮ್ಮ ನೋಡ್ಕೆಮಲ್ಲ ಕೆಂಪಿ ನನ್ನ ಮದುವೆ ಆಗು ಅಂತ. ಅಯ್ಯೋ ನಾನು ಹೆಂಗೆ ಮದುವೆ ಆಗಿದ್ದಕ್ಕೆ ಸರಿ ಆಯ್ತು. ಹಂಗೆ ನೀನು ಮದುವೆ ಆದೆ ರಚ್ಚಕಯ್ಯ. ದೇವನ ಮದುವೆ ಆಗಿರೋದಕ್ಕೇನೆ ಇವತ್ತು ಚೆನ್ನಾಗಿರೋದು ನಾವೆಲ್ಲನ. ನಮ್ಮ ಮಾಮ ಒಳ್ಳೇದು. ಈ ಅಮ್ಮನೇ ಒಳ್ಳೆಯಳಲ್ಲ. ನಮ್ಮ ಮಾಮ ಕೆಟ್ಟರಾಗಿರೋದೇನೆ ಇವಳಿಂದಲೇನೆ. ಇಲ್ಲದೆಲ್ಲ ನಮ್ಮ ಮಾಮ ಯಾವತ್ತೂ ಜಂಬ ಪಟ್ಟದಲ್ಲ ಏನಿಲ್ಲ ಈ ಅಮ್ಮನೇನೆ. ನಿನ್ಗೇನು ಕಮ್ಮಿ ಆಗೈತೆ ನೀನು ಸಾವುಕಾರ. ನೀನು ಕಿಟ್ಟಪ್ಪ ನೀನು ಊರಾಗ ಒಂದು ಲೆವೆಲ್ ಐತೆ ನಿನಗೆ ಹಂಗೆ ಹಿಂಗೆ ಅಂತ ಹೇಳಿ 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 ಹಿಂಗೆ ಮಾಡಿರೋದು. ಓ ಈ ಅಮ್ಮ ಸುಮಾರದವಳಲ್ಲ ತಗ. ಅವಳೊಬ್ಳು ಜಯ್ಯನೊಬ್ಳನ್ನ ಇಲ್ಲಿ ಬರ್ದಂಗೆ ಮಾಡ್ತೀನಿ. ಇಲ್ಲಿ ಬರಬಾರ್ದವಳು ನಮ್ಮ ಮನೆ ತಕ್ಕೆ ಇಲ್ಲಿ ಬರ್ದಂಗೆ ಮಾಡಬೇಕು. ಆಗ ಅವನು ಕೃಷ್ಣಪ್ಪನೂ ಅವನು ದುಡ್ಡು ಕಿತ್ಕೊಂಡು ತಿಂಬಕ್ಕೆ ನೋಡ್ತಾ ಇದ್ದಾನೆಲ್ಲ ನಮ್ಮ ಮಾಮನ ತಾಯಿ. ಕೃಷ್ಣಪ್ಪನೂ ಅವನು ಬರಬಾರ್ದಿಲ್ಲಿ. ಸೆಮ್ಮುಲಿಂಗನೂ ಶ್ರೀಕಂಠಿ ಇವರೆಲ್ಲ ಯಾರೋ ನಮ್ಮ ಮನೆ ತಕ್ಕ ಹೆಜ್ಜೆ ಇಕ್ಬಾರ್ದಿರಲಿಲ್ಲ. ಇವ್ರನ್ನೆಲ್ಲ ಓಡಿಸ್ಬೇಕು ಅಚ್ಚ ಅಂತ ಹೇಳಿ ನಮ್ಮ ಮಾಮ. ಹಂಗೆ ಮಾಡ್ತೀನಿ ತಾಡಿ. ನಿಧಾನವಾಗಿ ಮಾಡಬೇಕು. ಸುಮ್ಮನೆ ತರವಲ್ದಂಗೆ ಮಾಡಿರಿ ಏನಕ್ಕೆ ಬಂದಂಗೆ ಬೇಗ ತಗೊಂಡಿದ್ದೀವಿ ತಗ. ಇವಾಗ ಬಾಯಿಗೆ ಬಂದಂಗೆ ಉಗುಳ್ತಾ ಇದೀವಿ. ಇವಾಗ ಅವಳಿಗೆ ಇನ್ನಿಟ್ಟಿಲ್ಲ ಹಂಗೆ ಮನೆ ಕಂಡವಳು. ಬಾ ತಿರ್ಗ ಎಚ್ಚರಿಕೆ ಆದತ್ತು ರುಚ್ಚಕಯ್ಯ. ಬಾ ಹೋಗೋಣ. ಇವಾಗ ಬೀಗ ತಗೊಂಡಿದ್ದೀವಲ್ಲ ಇವಾಗ ನಮಗೆ ಬೀಗ ತಾಮದೇ ಇದ್ದಿದ್ದು ಬೀಗ ತಗೊಂಡ್ವಲ್ಲ ಬಾ ಹೋಗೋಣ ಬಾಯಿಲಿ. ಬೇಗ ತಗೊಂಡಿದ್ದೀವಿ ಬಾ ಹೋಗೋಣ. ಇನ್ನೂ ಎಚ್ಚರಿಕೆ ಆಗೋಕ್ಕೆ ಎಮ್ಮಗೆ ಲೇಟ್ ಏನಪ್ಪ. ಇನ್ನೂ ಎಚ್ಚರಿಕೆ ಆಗಲ್ಲ ತಗ. ಇನ್ನು ಲೇಟಾಗಿ ಎಚ್ಚರಿಕೆ ಆಗುತ್ತೆ ನಿಮ್ಮನಿಗೆ. ಬೀಗನ ಮುಟ್ಟಿಸ್ತಿರ್ಲಿಲ್ಲ ನಮ್ಮ ಬೀಗ ಕೂಡ ಅವ್ರಿಗೆ ಯಾವ್ದು ಬೇಕಾದ್ ಮಾಡವೆ ತಾಂಬ್ತಾರೆ ಅಂದರೆ ನಮಗೆ ಬೀಗ ಮುಟ್ಟಿಸ್ತಿರ್ಲಿಲ್ಲ. ಅದನ್ನ ಟೆಜರಿ ತೆಗೆದು ತೋರಿಸ್ತಿರ್ಲಿಲ್ಲ ಬೀಗನ. ಅದಕ್ಕೇನೆ ಬೀಗ ತಗೊಂಡಿದ್ದೀವಿ. ಈಗ ಸೊಂಟ ಸಿಗುಸು ನಮ್ಮ ಬೀಗ ಈಗ ಮುಟ್ಸಿರ್ಲಿಲ್ಲಪ್ಪ. ಅದಕ್ಕೇನೆ ಇವಾಗ ನಾವು ತಗೊಂಡಿದ್ದೀವಿ. ಬೀಗ ತಗೊಂಡು ನಮ್ಮ ಮಾಮಂತ ಸರಿಯಾಗಿ ಉಗ್ಸಿ ಈ ಬೀಗ ಇವಳಿಗೆ ಕೆಮ್ದಂಗೆ ನಮ್ಮ ಮಾಮ ಕೊಡಬಾರ್ದು ಇವಳು ಕೈಗೆ ಬೀಗನ ಹಂಗೆ ಮಾಡ್ತೀವಿ. ಏನು ಹಂಗೇನೆ ಏನೋ ಬಿಡಪ್ಪ ಒಳ್ಳೆಯವಳಾಗಿದ್ರೆ ಒಳ್ಳೆಯವಳ ಮತ್ತೆ ಅಂತ ಅನ್ಬೋದಾಗಿತ್ತು. ಇವಳು ಎಂಥವಳು ಇವಳು. ಬೋಲು ಒಳ್ಳೆಯವಳಲ್ಲ ಈ ಅಮ್ಮ. ಅದಕ್ಕೇನೆ ಎಲ್ಲ ತವ್ರ ಮನೆಗೆ ಸಾಗಿಸ್ತಾಳೆ. ಅಲ್ಲಿ ತವ್ರ ಮನೆಗೆ ಯಾತನ ಬದನೆಕಾಯಿನೂ ಇಲ್ಲ. ಅದಕ್ಕೇನೆ ಎಲ್ಲ ತವ್ರ ಮನೆಗೆ ಕಳಿಸ್ತಾಳೆ. ಇಲ್ಲಿಂದ ನಮ್ಗೆ ಹೇಳ್ತಾಳೆ ತವ್ರ ಮನೆಗೆ ಹೊತ್ಕೊಂಡು ಹೋಗಿ ಬಂದಿರೋರು ಇವರು ಅಂತ ಹೇಳಿ. ಈ ಅಮ್ಮ ಎಂತವಳು ಅಂತ ನಮಗೆ ಗೊತ್ತೈತಿ. ನೋಡ್ತಾ ಇರ್ರಿ ನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ. ಇನ್ನೊಂದು ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ ಧನ್ಯವಾದಗಳು.